ವೀಕ್ಷಕರೇ, ಬಿಹಾರ ಫಲಿತಾಂಶಕ್ಕೆ ಸಂಬಂಧಪಟ್ಟಾಗೆ ಎನ್.ಡಿ.ಎ ಮೈತ್ರಿಕೂಟ ಬರೋಬ್ಬರಿ 190 ಕ್ಷೇತ್ರಗಳ ಮುನ್ನಡೆಯನ್ನು ಕಾಯ್ದುಕೊಳ್ಳುವ ಮುಖಾಂತರ ಅತಿ ದೊಡ್ಡ ಮೈತ್ರಿಕೂಟವಾಗಿ ಕಾಣಸಿಗ್ತಾ ಇದೆ. ಮಹಾಗಠಬಂಧನ್ ಕೇವಲ ಸ್ನೇಹಿತರೆ ಕೇವಲ 50 ಕ್ಷೇತ್ರಗಳ ಮುನ್ನಡೆಯನ್ನು ತೋರಿಸ್ತಾ ಇದ್ದಾರೆ. ಏನು ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ ಎಲ್ಲವೂ ಕೂಡ ಸುಳ್ಳಾಗಿ ಕಾಣಸಿಗ್ತಾ ಇದೆ. ಯಾರು ಕೂಡ ಎಕ್ಸಾಕ್ಟ್ ಆಗಿರ್ತಕ್ಕಂತಹ ಒಂದು ನಂಬರ್ಸನ್ನು ಪ್ರಿಡಿಕ್ಷನ್ ಮಾಡೋದ್ರಲ್ಲಿ ಫೇಲ್ ಆಗಿದೆ ಅಂತೇಳಿ ಈ ಒಂದು ಅಂಕಿ ಅಂಶನ ನೋಡಿದಾಗ ನಮಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ. ಸೊ ಯಾವಾಗಲೂ ಕೂಡ ಜನರು ನೀಡ್ತಾ ಇರ್ತಕ್ಕಂತಹ ಮತಗಳು ಭಿನ್ನವಾಗಿರುತ್ತೆ ಅನ್ನುವಂಥದ್ದು ಸೊ ಇಲ್ಲಿ ಮತ್ತೊಮ್ಮೆ ಸ್ಪಷ್ಟವಾಗಿದೆ ಸ್ನೇಹಿತರೆ. ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ ಸುಳ್ಳು ಮಾಡಲಾಗ್ತಾ ಇದೆ. ಬಿಹಾರ ಒಂದು ಫಲಿತಾಂಶವನ್ನು ನೋಡಿದಾಗ ಎನ್.ಡಿ.ಎ ಮೈತ್ರಿಕೂಟ ಏನು ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ಮೈತ್ರಿಕೂಟ ಬರೋಬ್ಬರಿ 190 ಕ್ಷೇತ್ರಗಳ ಮುನ್ನಡೆಯನ್ನು ಕಾಯುವ ಮುಖಾಂತರ ಮತ್ತೊಮ್ಮೆ ಬಿಹಾರದಲ್ಲಿ ಮತ್ತೊಮ್ಮೆ ಮೈತ್ರಿ ಸರ್ಕಾರ ರಚನೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಮಹಾಗಠಬಂಧನ್ಗೆ ಅತಿ ದೊಡ್ಡ ಆಘಾತ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಖುದ್ದು ತೇಜಸ್ವಿ ಯಾದವ್ ರಾಘೋಪುರ್ ಅನ್ನುವಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಹಿನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ಅನ್ನುವಂತಹ ರಿಪೋರ್ಟ್ಸ್ ಕೂಡ ಬರ್ತಾ ಇದೆ. ಸೊ ಕಾದು ನೋಡಬೇಕಾಗುತ್ತೆ ತೇಜಸ್ವಿ ಯಾದವ್ ಅವರು ಗೆಲ್ತಾರ ಅಥವಾ ಸೋಲ್ತಾರ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಮಹಾಗಠಬಂಧನ್ಗೆ ಅತ್ಯಂತ ಹೀನಾಯ ಸೋಲು ಅಂತ ಹೇಳಿದ್ರು ಕೂಡ ನಾವು ತಪ್ಪಾಗಲಾರ್ದು. ಸೊ ಎನ್.ಡಿ.ಎ ಮೈತ್ರಿಕೂಟಕ್ಕೆ ಏನು ಅವರು ಕೊಟ್ಟಿರ್ತಕ್ಕಂತಹ ಭರವಸೆಗಳಿಗೆ ಸಂಬಂಧಪಟ್ಟಾಗೆ ಬಿಹಾರದ ಜನರು ಎನ್.ಡಿ.ಎ ಮೈತ್ರಿಕೂಟಕ್ಕೆ ಆಶೀರ್ವಾದ ಮಾಡಿದ್ದಾರೆ ಅನ್ನುವಂಥದ್ದು ಈ ಮುಖಾಂತರ ಬರೋಬ್ಬರಿ 190 ಕ್ಷೇತ್ರಗಳು ಏನು ಮಹಿಳೆಯರು ಕೂಡ ಈ ಬಾರಿ ಅತಿ ಹೆಚ್ಚಿನ ಮತದಾನವನ್ನು ಮಾಡಿದರು, ಯುವಕರು ತುಂಬ ಜಾಸ್ತಿ ಮತದಾನವನ್ನು ಮಾಡಿದ್ರು. ಇದು ಇಂಪ್ಯಾಕ್ಟ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು.